ಪುಣ್ಯವಂತಳಿ ಅಕ್ಕ ನಿನ್ನ ಕಾಣದಿ ಪಡಲಿ ಪುಣ್ಯವಂತಳಿ ಅಕ್ಕ ಆಸೆ ಪಟ್ಟಂತ ನಾನು ಬ್ರಾಹ್ಮಣರು ಬಂದಾಗ ಅವರಲ್ಲಿ ವಿಚಾರಿಸಿದಾಗ ಅವರು ನಂದಗೋಕುಲಕ್ಕೆ ಹೋಗುವ ವರ್ತಮಾನ ತಿಳಿಯಿತು. ಸರಿ, ಅವರಲ್ಲೇ ಹೇಳಿ ಕಳಿಸಿದೆ ನಿನ್ನನ್ನು ಕಾಣಬೇಕೆನ್ನೋ ಕಾರಣಕ್ಕಾಗಿ. ನನ್ನನ್ನು ನೋಡುವ ಉದ್ದೇಶದಿಂದ ಉಟ್ಟ ಸೀರೆಯಲ್ಲೇ ಹೊರಟು ಬಂದೆ ಅಲ್ಲ. ಹೌದೇ? ಪಾಪ ಓಡಿಕೊಂಡು ಬಂದಿರ್ಬೇಕು ನೀನು. ಎಲ್ಲೋ ನಿನಗಾಗಿ. ಹೌದಾ? ನಿನ್ನ ಸೇವೆ ನಾನು ಮಾಡ್ತೇನೆ. ಎಷ್ಟು ನೋವಾಯ್ತು ಏನೋ ನಿನ್ನ ಕಾಲಿಗೆ. ಅಕ್ಕ ಏನೇ ಏನಕ್ಕ ನಿನ್ನ ಕಾಲಲ್ಲಿ ವಜ್ರ ರೇಖೆ, ಪದ್ಮ ರೇಖೆ, ಅದೇಗಕ್ಕ? ಕಾರಣ ಉಂಟು. ನನ್ನವರ ಕಾಲಲ್ಲಿ ಪದ್ಮರೇಖೆ ಹಾಗೂ ವಜ್ರರೇಖೆ ಎನ್ನುವುದಿದೆ. ಅವರು ನನ್ನ ಮೇಲೆ ಬಹಳ ಪ್ರೀತಿ. ಮನೆ ಒಳಗೆ ಯಾವಾಗಲೂ ಬರುವವರು. ನಾನು ಹೊರಗೆ ಹೋಗುವಂತಹ ಸಂದರ್ಭ ಅವರು ಧರಿಸಿದಂತಹ ಪಾದುಕೆ ಅದನ್ನು ಮೆಟ್ಟಿದೆ. ಆ ರೇಖೆ ಎನ್ನುವುದು ನನ್ನ ಕಾಲದಲ್ಲಿ. ಓ ಹಾಗ ಅಕ್ಕ, ಒಮ್ಮೆ ನಿನ್ನನ್ನು ಬಿಗಿಯಾಗಿ ಅಪ್ಪಿಕೊಳ್ಳಬೇಕೆನ್ನುವಂತ ಆಸೆ. ಅದಕ್ಕೆ ಬಾಯಿಗೆ ಏನಕ್ಕ ಇದು? ನಿನ್ನ ಎದೆ ಇಷ್ಟು ಕಠಿಣ ಯಾಕೆ? ಕಾರಣ ಉಂಟು. ಏನು? ಈ ಹಿಂದೆ ಭೃಗು ಮಹರ್ಷಿ ನನ್ನವರ ಎದೆಗೆ ತುಳಿದ. ಆ ಕಾರಣದಿಂದ ಭೃಗುಲಾಂತನ ಎನ್ನುವುದು ನನ್ನವರ ಎದೆಯಲ್ಲಿ ಮೂಡಿತು. ಕೇಳಿದ್ದೇನೆ ನಾನು. ಅವರನ್ನು ಪ್ರೀತಿಯಿಂದ ಆಲಂಗಿಸುವವಳು ನಾನು. ಹಾಗಾಗಿ ನನ್ನ ಎದೆ ಎನ್ನುವುದು ಅಷ್ಟು ಕಠಿಣ. ಓ ಹಾಗ. ಬಾಕ್ ಏನಕ್ಕ? ಏನಾಯ್ತು? ನಿನ್ನ ತೋಳುಗಳೆಲ್ಲ ಬಾಳೆಯ ದಿಂಡಿನ ಹಾಗೆ ಇದ್ದದ್ದು. ನನಗೆ ಗೊತ್ತಿಲ್ವೇ ಯಾಕೆ ಎಷ್ಟು ಹೊರಟು? ಹೀಗಾಗೋದಕ್ಕೆ ಕಾರಣ ಏನು ಬಲ್ಲಿ? ಯಾಕಕ್ಕ? ಅದೆಷ್ಟೋ ದಾನವರನ್ನು ಸಂಹರಿಸಿದವರು ನನ್ನವರು. ಅವರನ್ನು ಪ್ರೀತಿಯಿಂದ ಆಲಂಗಿಸುವವಳು ನಾನು. ಹಾಗಾಗಿ ನನ್ನ ಈ ಉಭಯ ಬಾಹುಗಳು ಇಷ್ಟು ಹೊರಟಾಗಿದೆ. ಆದಿತಕ್ಕ, ಸಂತೋಷವಾಯ್ತು ಬಿಡು. ಆದ್ರೆ ಏನೇ ನೀನ್ ಏನೇ ಹೇಳಕ್ಕ, ಆದ್ರೆ ನೀನ್ ಅವನನ್ನ ಮಾತ್ರ ಮದ್ವೆ ಆಗ್ಬಾರ್ದಿತ್ತು. ಯಾಕಂತ ಕೇಳಿದ್ರೆ ಅವನ ಬಗ್ಗೆ ನಿನಗೇನ್ ಗೊತ್ತುಂಟು? ನಿನಗೇನು ಗೊತ್ತಿದೆ? ಆಡುದು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಆಡಿಕೊಳ್ತಾರೆ. ಹೆಣ್ಣಿನ ಹುಚ್ಚನಂತೆ. ಎಲ್ಲಿಯಾದ್ರೂ ಹೆಣ್ಣು ಮಕ್ಕಳನ್ನು ನೋಡಿದ್ರೆ ಸಾಕಂತೆ ಆ ಹೆಣ್ಣು ಮಕ್ಕಳ ಹಿಂದೆ ಹೋಗುವವನಂತೆ ಸೀರೆ ಸೆರಗನ್ನು ಹಿಡಿಕೊಂಡು. ಅವ ನೋಡಿದ್ರೆ ಹೆಣ್ಣು ಮಕ್ಕಳೆಲ್ಲ ಅವನ ವಶವರ್ತಿಗಳಾಗುವುದಂತೆ. ನೀನು ಮೋಸ ಹೋದದ್ದೇ. ಆದ್ರಿಂದಲೇ ನೀನು ಅವನನ್ನು ಮದುವೆ ಆಗಬೇಕಾಯಿತು. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಚಂದ್ರ ಅಲ್ಲದೆ ಮತ್ತೆ ಏನ್ ಹೇಳು? ರಂಗ
ಬಹುಪುರುಷರ ಹಾಗೆ ಅವನವನಿಗಿಂತ ಬಹುಪುರುಷರ ಹಾಗೆ ಅವನೊಬ್ಬ ಎಂತಲೀ ಗ್ರಹಿಸದಿರು ಶಶಿಮುಖಿ ಬಹುಪುರುಷರ ಹಾಗೆ ಅವನೊಬ್ಬ ಎಂತಲೀ ಗ್ರಹಿಸದಿರು ಶಶಿಮುಖಿಗೆ ಆಹಾ ರಂಗನ ಮಗಿಮಯ್ಯ ಚಂದ್ರಾವಳಿಗೆ ಮಗಿಮೆ ಚಂದ್ರಾವಳಿಗೆ ಆ ಚಂದ್ರಾವಳಿ, ಏನಕ್ಕ? ಕೃಷ್ಣನ ಬಗ್ಗೆ ಅವಹೇಳನದ ಮಾತುಗಳನ್ನಾಡುತ್ತಾ ಇದ್ದೆ. ನಾನಲ್ಲ, ಎಲ್ರು ಹೇಳುದು ಹಾಗೆ, ಅವ ಇದ್ದದ್ದು ಹಾಗೆ. ಆದ್ರೆ ಹ. ಯಾವುದೇ ವ್ಯಕ್ತಿಯ ಕುರಿತಾಗಿ ಆಡುವ ಮೊದಲು ಸರಿಯಾಗಿ ಅಧ್ಯಯನ ಮಾಡಿ ಆಮೇಲೆ ಮಾತನಾಡಬೇಕು. ಓ ಆ ಶ್ರೀರಂಗನ ಮಹಿಮೆಯನ್ನು ಹ. ನೀನು ಅರಿಯದೆ ಹೋದೆ. ಹೆಚ್ಚೇಕೆ ಹ. 1000 ನಾಲಿಗೆ ಉಳ್ಳಂತಹ ಆದಿಶೇಷನಿಗೂ ವರ್ಣಿಸುವುದಕ್ಕೆ ಬಹಳ ಕಷ್ಟ ಸಾಧ್ಯವೇ? ಅಕ್ಕ, ಏನೇ? ನಾನು ಇನ್ನೊಬ್ರು ಹೇಳಿದ್ದನ್ನು ಕೇಳಿ ಅವನ ಬಗ್ಗೆ ಮಾತನಾಡುವುದಲ್ಲ. ಆ, ನನಗೂ ಸಿಕ್ಕಿದ್ದಾನೆ ಅವನು. ಓಹೋ. ಅವನ ವರ್ತನೆ ಏನೆನ್ನುವುದನ್ನು ನಾನು ತಿಳಿದವಳೆ. ಆ. ನನ್ನ ಕೈಯಾರೆ 4 ಪೆಟ್ಟು ಕೊಟ್ಟವಳು ನಾನು. ತಪ್ಪು ಮಾಡಿದೆ. ಹ. ಎಲ್ಲ ಪುರುಷರ ಹಾಗೆ ಅವ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. ಓ. ಪುರುಷರಲ್ಲಿ ಪುರುಷೋತ್ತಮ ಇದ್ದಾನೆ. ಒಂದು ಸಣ್ಣ ಹುಲ್ಲುಕಡ್ಡಿಯು ಅಲುಗಾಡಬೇಕಿದ್ರೆ ಆ ಕೃಷ್ಣನ ಕಾರುಣ್ಯ ಎನ್ನುವುದು ಬೇಕು. ಸೃಷ್ಟಿ ಸ್ಥಿತಿ ಲಯ ಇದಕ್ಕೆ ಕಾರಣೀಕರ್ತನು ಆತನೇ ಇದ್ದಾನೆ. ಚಂದ್ರಾವಳಿ, ಬ್ರಹ್ಮಾಂಡಾದರ ಭರಿತ ಎನ್ನುವಂತಹ ನೆಗಳತೆಯನ್ನು ಪಡೆದವ ಶ್ರೀಕೃಷ್ಣನು ಇದ್ದಾನೆ. ತನ್ನ ಹೊಟ್ಟೆ ಕುಕ್ಷಿಯ ಒಳಗೆ 14 ಲೋಕವನ್ನು ಇರಿಸಿಕೊಂಡವ. ನೀನೇ ಆಲೋಚನೆಯನ್ನು ಮಾಡು. ನೀನು ಈ ಲೋಕದ ಒಳಗೆ ಇರುವವಳು. ಆ ಲೋಕವೇ ಆತನ ಒಳಗೆ ಉಂಟು ಅಂತಾದ್ರೆ ನೀನು ಅವಳ ಒಳಗೆ ಇದೆ ಎನ್ನುವಂತಹ ಸತ್ಯವನ್ನು ಅರ್ಥೈಸಿಕೊಳ್ಳಬೇಕಿತ್ತು. ಯಾವುದೇ ಜೀವಿಯಾದರೂ ಕೂಡ ತನ್ನ ಪುಣ್ಯ ಮುಗಿದ ಮೇಲೆ ಮತ್ತೊಮ್ಮೆ ಭೂಮಿಯಲ್ಲಿ ಹುಟ್ಟಿಕೊಳ್ಳುತ್ತದೆ. ಆ ಜೀವಿಯನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ಆ ಶ್ರೀಹರಿಯೇ ಧರೆಗೆ ಅವತರಿಸಿ ಬರ್ತಾನೆ. ಆ ಶ್ರೀಕೃಷ್ಣನ ಮಹಿಮೆ ಏನು ಎಂಬುದನ್ನು ಅರ್ಥೈಸದಿಂತಹ ಮಾತುಗಳನ್ನು ಆಡಬಾರದೆ. ಅದೆಷ್ಟೋ ಋಷಿ ಮುನಿಗಳು ತಪಸ್ಸನ್ನು ಆಚರಿಸಿದರೂ ಕೂಡ ಆ ಶ್ರೀಕೃಷ್ಣ ಅಗೋಚರನಂತೆ. ನಿನ್ನ ಕಣ್ಣುಗಳಿಗೆ ಸಿಕ್ಕಿದರೂ ಕೂಡ ಅವನನ್ನು ಬೈದು ಭಂಗಿಸಿದೆಯಾ? ತಪ್ಪು ಮಾಡಿದೆ, ನೀನು ತಪ್ಪು ಮಾಡಿದೆ. ಅಕ್ಕ, ಏನೇ? ಅಂಥ ಚೆಲುವ ಶ್ರೀರಂಗನು ಅಂತರ ಮಹಿಮನೇ ಶ್ರೀರಂಗನು ಅಂತ ಮಹಿಮನೇ ಅಕ್ಕ
ಅಂತ ಮಹಿಮನೆ ಶ್ರೀರಂಗನು ಅಂತ ಮಹಿಮನೆ ಅಕ್ಕ ಕಾಂತಿನಿ ನುಡಿದಾಳೆ ಎಂಟು ದೊರಕು ಕಾಂತಿನಿ ನುಡಿದಾಳೆ ಎಂಟು ದೊರಕುವನಿ ಅಂತ ತಿರುವನೆ ಅಕ್ಕ ಕಾಂತಿನಿ ನುಡಿದಾಳೆ ಎಂಟು ದೊರಕುವನಿ ಅಂತ ತಿರುವನೆ ಗೆಲುವ ಅಕ್ಕ ಅಕ್ಕ ಏನೇ ನಿನ್ನ ಮಾತನ್ನು ಕೇಳುತ್ತಿರುವಾಗ ಒಮ್ಮೆ ಮೈಮರೆತೆ ನಾನು. ಆ ನೀನು ಹೇಳಿದ್ದಲ್ಲ ಸತ್ಯವೇನೆ? ಸತ್ಯವಾದ ಮಾತೆ. ಇನ್ನೊಬ್ಬರು ಕೃಷ್ಣನ ಬಗ್ಗೆ ಆಡಿದ್ದನ್ನು ಅಲ್ಲ ನಾನು ನೋಡಿದ್ದನ್ನು ಅದೇ ಸತ್ಯ ಅಂತ ಭಾವಿಸಿಕೊಂಡು ಅವನ ಗುಣ ಹೀಗೆ ಅಂತ ಅರ್ಥವಿಸಿಕೊಂಡವಳು ನಾನು. ಎಲ್ಲರನ್ನು ಆಕರ್ಷಿಸುವ ಆದ ಕಾರಣ ಕೃಷ್ಣ. ಗೊತ್ತಾಯ್ತಕ್ಕ? ಅಂತ ಚೆಲುವನೇನೆ ಅವನು, ಖಂಡಿತವಾಗಿ. ಅಂತ ಮಹಿಮನೇನೆ ಅವನು. ಅಕ್ಕ ಏನೇ ಅವನ ಬಗ್ಗೆ ನೀನಿಷ್ಟೆಲ್ಲ ವರ್ಣಿಸುವಾಗ, ಅವನ ಬಗ್ಗೆ ನೀನಿಷ್ಟೆಲ್ಲ ಆಡುವಾಗ ಒಮ್ಮೆ ನನಗೆ ಅವನನ್ನು ನೋಡ್ಬೇಕೆನ್ನುವಂತ ಮನಸ್ಸಾಗ್ತಾ ಇದೆ. ಸಿಕ್ಕಿದ ಅವಕಾಶವನ್ನೇ ಸದುಪಯೋಗ ಮಾಡಿಕೊಳ್ಳಿಲ್ಲ. ಹೌದೇ? ಬೈದು ಭಂಗಿಸಿದೆ ನೀನು. ಮತ್ತೊಮ್ಮೆ ಕೃಷ್ಣನನ್ನು ಕಾಣಬೇಕು ಅಂತ ಹೇಳ್ತಾ ಇದ್ದಿ. ಇನ್ನೇನು ಮಾಡುವುದಕ್ಕೆ ಹೊರಟಿದ್ದೀನಿ? ಭಾಗ್ಯಹೀನಳು ನಾನು. ಆವತ್ತು ನನಗೆ ಸಿಕ್ಕಿದಾಗ ಛೇ ಬಾಯಿಗೆ ಬಂದ ಹಾಗೆ ಬೈದೆ. ಮಾತ್ರ ಅಲ್ಲ, ಇದೇ ನನ್ನ ಕೈಗಳಿಂದ ಹೊಡೆದವಳು ನಾನು. ತಪ್ಪು ಮಾಡಿಬಿಟ್ಟೆ ನಾನು. ನಾನು ತಪ್ಪು ಮಾಡಿಬಿಟ್ಟೆ. ನೋವಾಗಿರ್ಬೇಡ, ಆ? ಇಷ್ಟು ನೋವಾಗಿರ್ಬೇಡ. ಹಾ ಹಾ ಆಗಿರ್ಬಹುದೇ. ನಾನು ಮಾತ್ರ ಹೊಡೆದದ್ದಲ್ಲ, ನನ್ನ ಜೊತೆಯಲ್ಲಿದ್ದ ಸಖಿಯರೆಲ್ಲ ಸೇರಿ ಹೊಡೆದಿದ್ದಾರೆ. ತಪ್ಪು ಮಾಡಿಬಿಟ್ಟೆ ನಾನು, ತಪ್ಪು ಮಾಡಿಬಿಟ್ಟೆ. ಅಕ್ಕ ಏನೇ ನನಗೊಮ್ಮೆ ಅವನನ್ನು ನೋಡ್ಬೇಕು. ನಾನು ಮಾಡಿದ ತಪ್ಪು ಅಂತ ಅವನಲ್ಲಿ ಕ್ಷಮೆ ಕೇಳಬೇಕು. ನನಗೆ ಅವಕಾಶ ಉಂಟೆ ನೋಡುವುದಕ್ಕೆ. ಆದ್ರೂ ಒಂದು ಸಮಸ್ಯೆ. ಕೃಷ್ಣ ಇಲ್ಲಿಗೆ ಬಂದಾಗ ನಾನು ಅವನ ಸೇವೆಯನ್ನು ಮಾಡುತ್ತೇನೆ, ಅವ ಬಂದ್ರೆ ನೀನೇನು ಮಾಡ್ತೀ ಅಂತ. ಅಕ್ಕ ಏನೇ ನಮ್ಮಲ್ಲಿ ಭೇದ ಉಂಟೇನೆ? ಅಂದ್ರೆ ನೀನು ಕೃಷ್ಣ ಬಂದಾಗ ಅವನ ಸೇವೆಯನ್ನು ಮಾಡ್ತೀಯ, ನಾನು ಅದನ್ನೇ ಮಾಡ್ತೇನೆ. ಈ ರಾತ್ರಿ ನಾವಿಬ್ಬರು ಜೊತೆಯಾಗಿ ಕೃಷ್ಣನ ಸೇವೆಯನ್ನು ಮಾಡೋಣ. ಧಾರಾಳ ಅವಕಾಶ ಉಂಟು. ಹ? ಧ್ಯಾನಿಸಿಕೊ, ಕಣ್ಣು ಮುಚ್ಚಿಕೊ. ಸುಳ್ಳು ಹೇಳ್ತೀಯ ನೀನು. ಹಾಗೆ ಕಣ್ಣು ಮುಚ್ಚಿಕೊಂಡಾಗಲ್ಲ ಕೃಷ್ಣ ದರ್ಶನವಾಗ್ತದಾ? ನೋಡುವುದಕ್ಕೆ ಸಾಧ್ಯವಾ? ಮನಸಾರ ಧ್ಯಾನಿಸಿಕೊ, ಖಂಡಿತವಾಗಿ ಕೃಷ್ಣ ಬರ್ತಾನೆ. ಸತ್ಯವೇನೆ? ನಾನು ಇಲ್ಲೇ ಇರ್ತೇನೆ. ಹೌದಾ? ಬಾ ಇಲ್ಲಿ. ಎಲ್ಲೂ ಹೋಗಬೇಡ ಮತ್ತೆ. ಇಲ್ಲಿ ಬಾ. ಅಕ್ಕ ಹೇಳು. ಬರ್ಬೇಕು ಮಾತ್ರ. ಧ್ಯಾನ ಮಾಡು, ಕೃಷ್ಣನ ಧ್ಯಾನ ಮಾಡು. ಹಾ. ಕಣ್ಣು ಮುಚ್ಚು. ಆದಿತಕ್ಕ, ನೀ ಹೇಳಿದ್ದು ಸತ್ಯ ಅಂತ ಭಾವಿಸಿಕೊಂಡಿದ್ದೇನೆ ಬಂದ ನಾನು. ನೋಡು. ಮನಸಾರೆ ಕೃಷ್ಣನನ್ನು ಧ್ಯಾನಿಸ್ತಾ ಇದ್ದೇನೆ. ಹಾ, ನೋಡು. ಅವನ ದರ್ಶನ ಭಾಗ್ಯ ನನಗೆ ದೊರಕಿದರೆ ಸಾಕು, ಅಷ್ಟಾದ್ರೂ ಸಾಕು. ಕೃಷ್ಣ ಎಷ್ಟು ಸುಳ್ಳು ಹೇಳ್ತೀಯಕ್ಕ ನೀನು. ನೀನು ಆಡಿದ್ದು ಸತ್ಯ ಅಂತ ಭಾವಿಸಿಕೊಂಡು ನಾನು ಕಣ್ಣು ಮುಚ್ಚಿ ಎಷ್ಟು ಹೊತ್ತಾಯ್ತು ಹೇಳು? ನೋಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಆಯ್ತು. ಎಷ್ಟು ಹೊತ್ತಂತ ನಾನು ನೀನು ಹೊಡಿತೀಯಲ್ವಾ? ಜನ ಇದ್ದಾರೆ ಹಿಂದೆ, ನಾನು ಓಡ್ತೇನೆ. ನಾನು ಹೊಡೆಯುವುದಿಲ್ಲ. ಮನದಾಗ
ಶಶಿಯೇ 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 ಸಮವೇನು ಕುರಿತು ಹೋಗುವ ಬಗೆಯು ಸಮವೇನು ಕುರಿತು ಸಮವೇನು ಕುರಿತು ಹೋಗುವ ಬಗೆಯು ಅಮಮ ಅಚ್ಚರಿಯಾಗಿ ನಿರ್ದಯಿ ನೀನು ಅಮಮ ಅಚ್ಚರಿಯಾಗಿ ನಿರ್ದಯಿ ನೀನು ಅಮಿತಾದಿಗಳೆಲ್ಲ ಮಣ್ಣಾಯಿತು ಅಮಿತಾದಿಗಳೆಲ್ಲ ಮಣ್ಣಾಯಿತು ಮಮ ಮನದಾಗದ ಬೆಳಗಿದ ಶಶಿಯೇ ಮಮವೇನು ಕುರಿತು ಹೋಗುವ ಬಗೆಯು ಮಾನಸ ಶಶಿ ಮಾನಸ ಶಶಿ ಮಾನಸ ಮತ್ತ ಕಾಂಚಿನಿಗೆ ಮನೆ ಮನೆ ಬೆಳಿ ಚಿತ್ತದಿ ಒಲಿದಿರು ಮತ್ತ ಮತ್ತ ಮುರಳಿ ಮನೋಹರ ಓ ಕೃಷ್ಣ ಮುರಳಿ ಮನೋಹರ ಚರಣ ಮುರಳಿ ಮನೋಹರ ಚರಣವನವರಿದು ಕರುಣೆಯ ತೋರೋ ಹರಿಯೇ ಮುರಳಿ ಮನೋಹರ
ನಲ್ಲ ನಲ್ಲವಾದರು ಒಳ್ಳೆ ನಾನು ಅಪ್ಪುದಿಯೇ ನಲ್ಲ ಚಂದ್ರ 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 ನಲ್ಲ ನಲ್ಲ ಅಲ್ಲ ಆದರೂ ಒಳ್ಳೆ ನಿನಲು ಅಪ್ಪುದೇ ಒಳ್ಳೆ ನಿನಲು ಅಪ್ಪುದೇ ಸಂಸಾರ ಮನ್ಮನದ
ಒಲವಿನ ಗಾನ ಒಲವಿನ ಗಾನ ಗಾನ ಹಾಲ ಚೆಲ್ಲಿದಂತ ಶಶಿಯ ಕಾಂತಿಯಲ್ಲ ಹಾಲ ಚೆಲ್ಲಿದಂತ ಶಶಿಯ ಕಾಂತಿಯಲ್ಲ ಶಶಿಯ ಕಾಂತಿ ಅಲ್ಲ ಶಶಿಯ ಕಾಂತಿ ಅಲ್ಲ ಲೀಲೆಯಿಂದ ಬೆರೆವ ಆಯುಧವಲ್ಲ ಲೀಲೆಯಿಂದ ಬೆರೆವ
ನೋಡಿದೇನೋ ಏನಾಯ್ತೆ? ಈಗಷ್ಟೇ ರಾತ್ರಿ ಆದದ್ದು. ಹಾ ಇಷ್ಟು ಬೇಗ ಬೆಳಗಿದ ಜಾವವ ಹಾ ಬೆಳಗಾಗ್ತಾ ಬಂತು. ಹೌದಾ? ಕೇಳಿದೀಯಾ ಏನು ಕೋಳಿ ಕೂಗುವುದು? ಧ್ವನಿ ಕೇಳ್ತಾ ಇದೆ? ಹಾ ಹೌದು. ಯಾವಾಗ ಕೂಗುವುದು ಹೇಳೋದು? ಬೆಳಿಗ್ಗೆ ಹೊತ್ತು ಮತ್ತೆ ಈಗ ಸ್ವಲ್ಪ ಹೊತ್ತಿನಲ್ಲಿ ಬೆಳಗಾಗ್ತದೆ. ಆಗ್ತದೆ. ಏನೆಲ್ಲ ಆಸೆ ಹೊತ್ತು ಬಿಡು. ನಾನು ಏನಾಯ್ತು? ತುಂಬಾ ಮಾತನಾಡ್ಬೇಕು ನಿನ್ನಲ್ಲಿ. ಹೌದಾ? ಏನೇನೋ ಕನಸು ಕಂಡೆ. ಹಾ ಅದಕ್ಕೆಲ್ಲ ಸಮಯ ಇಲ್ಲದೆ ಆಗಿ ಹೋಯ್ತಲ್ಲ. ಹಾ. ಎಲ್ಲ ಹಾಳಾಗಿ ಹೋಯ್ತು. ಯೋಚನೆ ನಿನ್ನ ಕನಸು ಕನಸಾಗಿ ಉಳಿಯುವುದು ಬೇಡ, ಅದನ್ನು ನನಸಾಗಿಸುವುದಕ್ಕೆ ನಿನ್ನ ಜೊತೆಗೆ ನಾನಿಲ್ವೇ? ಅಯ್ಯೋ ಬೆಳಗಾದ್ರೆ ನೀನು ಅಂತ ಗೊತ್ತಾಗ್ತದೆ. ಬೆಳಗ್ಗೆ ಆದ್ರೆ ಅಲ್ವಾ? ಬೆ- ಬೆಳಗ್ಗೆ ಆದ್ರೆ ಅಲ್ವಾ? ಆ? ಬೆಳಗ್ಗೆ ಆಗೋದಿದ್ರೆ ಸತ್ಯ ನಾನು ಮಾಡ್ತೇನೆ ಹಾಗೆ. ಅಲ್ಲಿ ಸತ್ಯ ಕೇಳುದು. ಸತ್ಯವೇ ಸತ್ಯವೇ. ನನಗೂ ಒಂದು ಆಸೆ ಉಂಟು. ಏನು?
ಇದು ಬೆಳಿಗ್ಗೆ ಬೇಡ ರಾತ್ರಿಯೇ ಆಗ್ಬೇಕು ಅಂತ. ಹಾಗಾದ್ರೆ ಬೆಳಿಗ್ಗೆ ಆಗುದು ಬೇಡ. ಹೌದು, ಅದಕ್ಕಾಗಿ ನಾನು ಏನ್ ಮಾಡ್ತೇನೆ ಗೊತ್ತಾ? ಏನು? ನನ್ನ ಆಯುಧವಾದಂತಹ ಸುದರ್ಶನನಿಗೆ ಅಪ್ಪಣೆಯನ್ನು ಮಾಡಿ ಸೂರ್ಯ ನಾರಾಯಣನಿಗೆ 7 ದಿನಗಳ ಪರ್ಯಂತರ ಅಡ್ಡವಾಗಿ ನಿಲ್ಲುವ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. 7 ದಿನ ರಾತ್ರಿ. ಅಂದ್ರೆ ಈಗ ಬೆಳಿಗ್ಗೆ ಆಗುದಿಲ್ಲ, ಆಗುವುದಿಲ್ಲ, ಬೆಳಗಾಗುವುದಿಲ್ಲ. ಇಲ್ಲ, 7 ದಿನ ರಾತ್ರಿ ಇರ್ತದ. ಎಷ್ಟು ಬೇಕಾದ್ರೂ ಮಾತಾಡ್ಬೋದು. ಅಯ್ಯೋ ಅಪ್ಪ, ಸತ್ಯ ಅಲ್ಲ ಇದು? ಸತ್ಯವೇ. ಯಾರಿಗೂ ಗೊತ್ತಾಗುದಿಲ್ಲ. ಬಾ.